ಇದೆ ಲಾಸ್ಟ್ ಬಜೆಟ್ ನವೆಂಬರ್ ಡಿಸೆಂಬರ್ಗೆ ರಾಜೀನಾಮೆ ಕೊಡ್ತಾರೆ, ಡಿಕೆಶಿನೇ ಆಗ್ತಾರೆ. ಅವ್ರು ಯಾರು ನಿಮಗೆ ಶಾಸ್ತ್ರ ಹೇಳೋರೆ ಹೇಳಿದ್ರೆ ನಾನು ಹೋಗಿ ಕೇಳ್ಕೊಂಬರ್ತೀನಿ ಅವ್ರ ಹತ್ರ. ಯಾರಾದರೂ ಶಾಸ್ತ್ರ ನಿಮ್ಗೆ ಹೇಳಿದ್ರು ಇದಾರಲ್ಲ, ಅವ್ರ ಹೆಸರು ಹೇಳಿದ್ರೆ ನಾನು ಹೋಗಿ ಏನಪ್ಪ ಶಾಸ್ತ್ರ ಸ್ವಲ್ಪ ರಂಗುಚೂರು ಹೇಳಪ್ಪ ಅಂತೇಳಿ ಕೇಳ್ಕೊಂಬರ್ತೀನಿ. ನೋಡಿ, ರಾಜಕೀಯದಲ್ಲಿ ವ್ಯತ್ಯಾಸಗಳು ಇರ್ತವೆ. ಹಾಗಂದಾಕ್ಷಣಕ್ಕೆ ಯಾರೂ ಬೇರೆ ಇರೋದಿಲ್ಲ. ಅದು ನಮ್ಮ ಯಜಮಾನರುಗಳು ಅಂದರೆ ಹೈಕಮಾಂಡ್ನಲ್ಲಿ ಈಗ ಯಾರು ಕೂಡ ನಿಮ್ಗೇನು ಕೆಲಸ ಕೊಟ್ಟಿದ್ದೀವಿ, ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿ ನಿರ್ವಹಣೆ ಮಾಡಿ ಬೇರೆಲ್ಲ ಅಂಶಗಳೇನಿದ್ದಾವೆ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಆಯಿತು ಅಂತೇಳಿ ಎಲ್ಲ ಸುಮ್ಮನೆ. ಸಮಾವೇಶ ಮಾಡಲಿಕ್ಕೆ SC ST ಸಮಾವೇಶ ಅಂತ ಬರೀ SC STಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನೋ ಒಂದು ನಾಣ್ಣುಡಿ ಇದೆ, ಆ ನಾಣ್ಣುಡಿಯಂತೆ ಎಲ್ಲ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ. ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ 4 ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ. ನಾನು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ, ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ. ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ, ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ಸಮಾವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತೇನು ಅವ್ರೇನು ಕಟ್ಟಾಕವ್ರ ನಮಗೆ. ಅದು ನಮಗೂ ಬೇರೆ ಬೇರೆ ಕೆಲಸಗಳು ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ. ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ. ಥ್ಯಾಂಕ್ ಯು.